ಆಲ್ಕೋಹಾಲ್ ಮದ್ಯಪ್ರಿಯರು ಪರೋಕ್ಷವಾಗಿ ಟ್ಯಾಕ್ಸ್ ಯಾಕಂತೆ ನಂಗೆ ಕಾಣಿಸ್ತಾ ಇಲ್ಲ. 26-27ನೇ ಸಾಲಿಗೆ 45,000 ಕೋಟಿ ಆದಾಯದ ಸಂಗ್ರಹವನ್ನು ಹೊಂದಿದ್ದಾರೆ. ಅಂದರೆ ಗಾಂಧೀಜಿ ಫೋನ್ ಮಾಡಿದ್ರ ಇಲ್ಲ ಅಲ್ಲ ಇಲ್ಲ ಅಲ್ಲ ಕಾಂಗ್ರೆಸ್ಗೆ ಗಾಂಧೀಜಿ ಅಂತಾರಲ್ಲ, ಗಾಂಧೀಜಿ ಅನ್ನೋರೆಲ್ಲ ಎಲ್ಲಿಂದ ಕಾಸು ಜಾಸ್ತಿ ತೆಗಿತಾರೆ ಅಂದ್ರೆ ಇಲ್ಲಿ. एक बार धोखा खा चुका हूं, दोबारा नहीं खाऊंगा. 45,000 ಕೋಟಿ ಎತ್ತಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಕಳೆದ ಸಾಲಿನಲ್ಲಿ ಒಂದು 40,000 ಕೋಟಿ ಲೆಕ್ಕ ಮಾಡಿದ್ರು. ಫೆಬ್ರವರಿಗೆ ಏನೋ ನನ್ನ ಕೊಲೀಗ್ಸ್ ಹೇಳ್ತಿದ್ದಾರೆ 36,000 ಕೋಟಿ ಆಗಿದೆ. ಈ 4,000 ಕೋಟಿ ಮಾರ್ಚಲ್ಲಿ ಆಗೇ ಆಗುತ್ತೆ ಗ್ಯಾರಂಟಿ ಅಂತ. ಸೊ 40,000 ಕ್ರೋರ್ಸ್ ಬರುತ್ತೆ. 5,000 ಕೋಟಿ ಎಕ್ಸಸ್ ಕೇಳ್ತಾ ಇದ್ದಾರೆ. ಆಲ್ ರೈಟ್, ಈಗ ಅಬಕಾರಿ ಸುಂಕ ವ್ಯವಸ್ಥೆಯನ್ನು ಅವರು 16 ಸ್ಲ್ಯಾಬಿಂದ 8 ಸ್ಲ್ಯಾಬ್ಗೆ ಇಳಿಸಿದ್ದಾರೆ. ಮತ್ತು ಎಲ್ಲ ಮದ್ಯದ ಮೇಲೆ ಮದ್ಯದ ಪ್ರಮಾಣ, ಆಲ್ಕೋಹಾಲ್ ಕಂಟೆಂಟ್, ಅದರ ಮೇಲೆ ಟ್ಯಾಕ್ಸ್ ಅನ್ನ ಮಾಡ್ತಾರೆ. ಯಾಕೆ ಯಾಕೆ ಓಕೆ, ಸ್ಲ್ಯಾಬ್ ಇರುತ್ತೆ. ಸ್ಲ್ಯಾಬ್ ಒಳಗಡೆ ಇರುವ ಪದಾರ್ಥಗಳು ಯಾವುದೋ ಎಕ್ಸು ವೈ ಜೆಡ್ ಡಬ್ಲ್ಯೂ ಎ ಬಿ ಅಂತ ಇಟ್ಕೊಳ್ಳಿ. ಅವುಗಳಲ್ಲಿರುವ ಆಲ್ಕೋಹಾಲ್ ಕಂಟೆಂಟ್ ಏನಿದೆ ಆ ಕಂಟೆಂಟ್ ಮೇಲೆ ಒಂಥರ ಆ್ಯಡ್ ವೆಲೋರಿಯಂ ಥರ ಟ್ಯಾಕ್ಸ್ ಹಾಕ್ತಾ ಬರ್ತಾರೆ ಅವರು. ಇಟ್ಸ್ ನಥಿಂಗ್ ಬಟ್ ಆನ್ ಆ್ಯಡ್ ವೆಲೋರಿಯಂ. ಓಕೆ, ಲೆಟ್ ಮಿ ಪುಟ್ ಇಟ್ ದಟ್ ವೇ. ಪರ್ಫೆಕ್ಟ್ ಆ್ಯಡ್ ವೆಲೋರಿಯಂ ಇದೆ, ಏನು ಅನುಮಾನನೇ ಬೇಡ. ಅದರ ಆ ಥರದಲ್ಲಿ ಹಾಕ್ತಾ ಬರ್ತಾರೆ. ಹಾಗಾಗಿ ಭಾಳ ದೊಡ್ಡ ವ್ಯತ್ಯಾಸ ಆಗಲಿಕ್ಕಿಲ್ಲ ಅಂತ ಅದರ ಆ ಕ್ಷೇತ್ರದ ಪಂಡಿತರು ಹೇಳ್ತಾ ಇದ್ದಾರೆ. ಇದಕ್ಕೆಲ್ಲ ಕೇರ್ ಮಾಡಲ್ಲ. ಹಾಗಾದ್ರೆ ದುಡ್ಡೆಲ್ಲಿಂದ ಬರುತ್ತೆ ಇವ್ರಿಗೆ 6,000 ಕೋಟಿ ಅಡಿಷನಲ್ ಮುಂದಿನ ವರ್ಷ ಅಂತಂದರೆ? ಜನರ ಕನ್ಸಂಪ್ಷನ್ ಜಾಸ್ತಿಯಾಗಿ ಬರುತ್ತೆ. ಅಂದರೆ ಇರುವ ಕುಡುಕರು ಹೆಚ್ಚು ಕುಡಿಯುತ್ತಾರೆ, ಹೊಸ ಕುಡುಕರು ಹುಟ್ಟಬಹುದು, ಅಥವಾ ಹೊಸ ಕುಡುಕರನ್ನು ಹುಟ್ಟು ಹಾಕುವುದು ಮತ್ತು ಇರುವ ಕುಡುಕರನ್ನು ಹೆಚ್ಚು ಕುಡಿಯುವಂತೆ ಪ್ರೇರೇಪಿಸುವ ವ್ಯವಸ್ಥೆ ಇನ್ನಷ್ಟು ಹೊಸ ಅಂಗಡಿಗಳ ಮೂಲಕ ಬಲಿಷ್ಠವಾಗಬಹುದು. ಕುಡಿ ಕುಡಿ ನನ್ನ ಮನೆ, ಈ ತೀರ್ಥದ ಮಜಾ ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಆ ತೀರ್ಥಕ್ಕೆ ಈ ತೀರ್ಥ ಎಷ್ಟೋ ವಾಸಿ. ಕುಡಿ. ಹಾಗಾಗಿ 6,000 ಕೋಟಿ ಬರ್ಬೋದು. ಎಸ್, ಇದು ಹೇಗೆ ವ್ಯತ್ಯಾಸ ಆಗ್ಬೋದು ಸರ್? ಅತಿ ಕಡಿಮೆ ದರದ ಮದ್ಯವನ್ನು ಕುಡಿತಾರಲ್ಲ ಅಂಥವರಿಗೆ ದೊಡ್ಡ ಎಫೆಕ್ಟ್ ಆಗಬಹುದು? ಇಲ್ಲ, ಆಗಲ್ಲ. ಅವ್ರಿಗೇನಷ್ಟು ಆಗಲ್ಲ. ಈ ಚೀಪ್ ಲಿಕ್ಕರ್ಗೆ ತುಂಬ ವ್ಯತ್ಯಾಸ ಬರುತ್ತೆ ಅಂತ ನಾನು ಹೇಳೋಕ್ಕಾಗ್ತಾ ಇಲ್ಲ. ಬಟ್ ಅದರ್ವೈಸ್ ಪ್ರೀಮಿಯಂ ಲಿಕ್ಕರ್ ಸೆಗ್ಮೆಂಟಲ್ಲಿ ಆಗುತ್ತೆ. ಇದ್ರೂ ಏನು ತೊಂದರೆ ಇದೆ? ಕೊಡ್ತಾ ಸ್ವಲ್ಪ ಜಾಸ್ತಿ ಅದನ್ನ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಅಂದರೆ ಜನರಿಗೆ ಎನ್ಕರೇಜ್ ಮಾಡ್ದಂಗೆ. ಈಗ ತಾಲೂಕಿಗೊಂದು ಕ್ರೀಡಾಂಗಣ ಅಂತ ಯಾಕೆ ಮಾಡ್ತಾರೆ? ಜನ ಎಲ್ಲ ಆಟ ಆಡಿ. ತಾಲೂಕಿಗೊಂದು ಅಥವಾ ಪಂಚಾಯಿತಿಗೊಂದು ಸಾರ್ವಜನಿಕ ಇದು ಆರೋಗ್ಯಾಲಯ, ಪಬ್ಲಿಕ್ ಹೆಲ್ತ್ ಸೆಂಟರ್ ಅಂತ ಜನ ಎಲ್ಲ ಆರೋಗ್ಯ ಸರಿ ಮಾಡ್ಕೊಳ್ಳಿ ಅಂತ. ಹಾಗೆ ಹಳ್ಳಿಗೊಂದು ಗುಂಡಿನ ಅಂಗಡಿ. ಯಾಕೆಂದ್ರೆ ಹೆಚ್ಚೆಚ್ಚು ಕುಡಿಯಿರಿ. ಎಲ್ಲ ತಪ್ಪು ತಿಳ್ಕೊಳ್ಳಲ್ಲ ಬಿಡುಗರು, ತಿಳ್ಕೊಳ್ಳ ಹೇಳದ್ನಲ್ಲ ತಪ್ಪು ತಿಳ್ಕೊಳ್ಳಲ್ಲ ಅಂತ. ಒಂದ್ಸಲ ತಿಳ್ಕೊಂಡ್ ನೋಡು. ಮತ್ತೆ ಅದರ ಮುಂದ್ಗಡೆಯಲ್ಲಿ ಒಂದು ಇದು ಮಾಡೋ ಒಂದು ಬೋರ್ಡ್ ಹಾಕ್ತಾರೆ. ಸನ್ನದ್ದುದಾರರು ರೇಣುಕಮ್ಮ ಕೋಂ ಲಿಂಗಪ್ಪ ಅಂತ ಏನೋ ಒಂದು ಹಾಕಿರ್ತಾರೆ. ನೋಡಿಲ್ವಾ? ಹಾಕಿಲ್ವಾ? ಹಾಕಲ್ಲ ಬೋರ್ಡ್ ಹಾಕಿರ್ತಾರೆ. ಅದ್ರ ಪಕ್ಕಕ್ಕೆ ಒಂದು ಕಂಡೀಷನ್ ಮಾಡಿ, ಮಹಾತ್ಮ ಗಾಂಧಿದು ಒಂದು ಫೋಟೋ ಹಾಕ್ಬೇಕು ಅಂತ. ಯಾಕಯ್ಯ? ಯಾಕೆ ಸರ್? ಯಾಕೆ ಹಾಕ್ಬೇಕು ಸರ್? ಮಹಾತ್ಮ ಗಾಂಧಿ ಡೈಲಿ ಸಾಯ್ಬೇಕು. ಇವ್ರ ದೃಷ್ಟಿ ಅವ್ರು ಒಂದು ದಿನ ಸಾಯಿಸಿದ್ರು ಅಂತ ಆರೋಪ. ಇವ್ರು ಡೈಲಿ ಸಾಯಿಸ್ತಾರಲ್ಲ. ಹಾಗಾಗಿ ಡೈಲಿ ಜನ ಅದನ್ನ ನೋಡ್ತಾ ಇರಬೇಕು. ಹಿಂಗೆ ಗಂದೆ ಅಂದ್ಬಿಟ್ಟು ಗುಂಡು ಹಾಕೊಂಡ್ಬರ್ಬೇಕು ಅವ್ರ ಮುಂದೆ. ಫೋಟೋ ಹಾಕಿ. ಎಸ್, ಬೇಗ ಬೇಗ ಬೇಗ. ಅಲ್ಲ ಸರ್ಕಾರಕ್ಕೆ ಮುಂದಕ್ಕೆ ಇನ್ನು ಸುದ್ದಿಗೆ ಬೇಜಾನಿದೆ. ನಾವು ಕುಡಿದು ಹಾಳಾಗದಲ್ದೆ ನಿಂಗ್ ದುಡ್ಡು ಕೊಟ್ಟು ಬೇರೆ ಹಾಳಾಗಬೇಕಾ? ಮಹಾತ್ಮ ಗಾಂಧಿ ಇವತ್ತು ಬದುಕಿದ್ರೆ ನಿನ್ನ ಫೈರ್ ಮಾಡಿ ಸಾಯಿಸ್ಬಿಡೋರು. ನನ್ನ ಮಗ ಹುಡುಗರ ಬೆಲೆನೇ ಗೊತ್ತಿಲ್ದಿರೋ ಕಸ ಆಕಾಶವೇ ಬೀಳಲಿ